ಇನ್ನು ಅರಮನೆ ನಗರಿ ಮೈಸೂರಿನಲ್ಲಿ ರೇವ್ ಪಾರ್ಟಿ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟಿಯ ಹಿನ್ನೆಲೆ ಇಲವಾಲ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಂಕರ್ ಅನ್ನೋರ ಜಮೀನಿನಲ್ಲಿ ಈ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ. ಯಾವುದೇ ಅನುಮತಿಯನ್ನ ಪಡ್ಕೊಂಡಿರಲಿಲ್ಲ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡೋದಕ್ಕೆ. ಹೀಗಾಗಿ ಮಾಹಿತಿ ಆಧರಿಸಿ ಪೊಲೀಸರು ಇಲ್ಲಿ ದಾಳಿ ನಡೆಸಿದ್ರು. ಎಫ್ಐಆರ್ ದಾಖಲಾಗಿದೆ. ಈ ದಾಳಿ ವೇಳೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡ ಹಲ್ಲೆಗೆ ಮುಂದಾಗಿತ್ತು. ಸೊ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಸಹ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಬಂಧನದ ಭೀತಿಯಿಂದ ಸದ್ಯ ಆಯೋಜಕರು ನಾಪತ್ತೆಯಾಗಿದ್ದಾರೆ. ದಾಳಿ ನಡೆದಿದ್ದು ಗೊತ್ತಾಗ್ತಿದ್ದ ಹಾಗೆ ಪಾರ್ಟಿ ಆರ್ಗನೈಸ್ ಮಾಡಿದವರು ಕಾಲ್ಕಿತ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗ ಒಂದಷ್ಟು ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಎರಡೆರಡು ಎಫ್ಐಆರ್ ಆಗಿದೆಯಾ? ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಮತ್ತೊಂದು ಅಂತ. ವಿಜಯ್, ಸದ್ಯಕ್ಕೆ ಈಗ ಎಲ್ಲ ಎಫ್ಐಆರ್ ನಲ್ಲಿ ಎಲ್ಲ ಸೆಕ್ಷನ್ ಗಳನ್ನ ಹಾಕಿ ಒಂದೇ ಎಫ್ಐಆರ್ ಅನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ರೇವ್ ಪಾರ್ಟಿ ನಡೆತಿದ್ದಂತಹ ಆರೋಪಿಗಳಾದಂತಹ ಪ್ರಮುಖ ಆರೋಪಿ ಅದರಲ್ಲೂ ಸಂತೋಷ್ ಹಾಗೂ ಕರಣ್ ಇಬ್ಬರ ಫೋಟೋ ಈಗ ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ. ಅವರಿಬ್ಬರನ್ನು ಕೂಡ ಪೊಲೀಸರು ತಲಾಶ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ದುರಂತದ ವಿಷಯ ಅಂತ ಅಂದ್ರೆ ಪೊಲೀಸ್ ಠಾಣೆಯಿಂದ ಒಂದಷ್ಟು ಅಂದ್ರೆ 10 ಕಿಲೋಮೀಟರ್ ಅಂತರದಲ್ಲಿ, ಅದ್ರ ಜೊತೆಗೆ KRS ನ ಬ್ಯಾಕ್ ವಾಟರ್ ಸಮೀಪದಲ್ಲಿದೆ. ಪ್ರತಿನಿತ್ಯ ಅಲ್ಲಿ ಸಾವಿರಾರು ಮಂದಿ ಓಡಾಡ್ತಾರೆ. ಅಂತಹ ಪ್ಲೇಸ್ನಲ್ಲಿ ಇಂತಹ ಪಾರ್ಟಿಗಳನ್ನ ಆರ್ಗನೈಸ್ ಮಾಡ್ತಿದ್ರು ಅನ್ನೋದು ಈಗ ಸೋಜಿಗದ ವಿಚಾರ ಅಂತ ಹೇಳಿ ಪೊಲೀಸರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಸ್ಥಳದಲ್ಲಿ ಐಷಾರಾಮಿ ಕಾರುಗಳು ಸಿಕ್ಕಿವೆ. ಕ್ರೇಟಾ, ಜೀಪ್, ಥಾರ್, ಹೀಗೆ ಹಲವು ಐಷಾರಾಮಿ ಕಾರುಗಳು. ಇದ್ರ ಜೊತೆಗೆ ಬಾಡಿಗೆ ಕಾರ್ನಲ್ಲಿ ಬಂದವರು ಅವ್ರನ್ನೂ ಕೂಡ ಪೊಲೀಸರು ಲಾಕ್ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಬಂಧನವಾದಂತಹ 54 ಮಂದಿಯ ಪೈಕಿ 7 ಮಂದಿ ಯುವತಿಯರು ಕೂಡ ಇದ್ರು. ಅವರೆಲ್ಲರ ಬಳಿ ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಪೊಲೀಸರು ಪಿಟಿ ಕೇಸನ್ನ ಹಾಕಿ ಅವ್ರನ್ನ ಕಳಿಸಿದ್ದಾರೆ. ಆದ್ರೆ ಸುಮಾರು 9 ಮಂದಿಯ ವಿರುದ್ಧ, ಅಂದ್ರೆ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದವರ ವಿರುದ್ಧ ಹಾಗೂ ಜಮೀನಿನ ಮಾಲೀಕ ಚೋಳನಹಳ್ಳಿಯ ಶಂಕರ್ ಅವರ ವಿರುದ್ಧ ಈಗ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದೇ ಸಂದರ್ಭಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅವರ ಮೇಲೆ ಹಲ್ಲೆಯನ್ನ ಮಾಡಲಿಕ್ಕೆ ಯತ್ನ ಮಾಡಿದವರು ಯಾರು ಅಂತ ಗೊತ್ತಿಲ್ಲ. ಹಾಗಾಗಿ ಅವರೆಲ್ಲರ ಮೇಲೂ ಕೂಡ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನೋ ದೂರನ್ನು ಕೂಡ ದಾಖಲಿಸಿಕೊಳ್ತೀವಿ ಅಂತ ಹೇಳಿ ದೂರು ದಾಖಲಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿರೋದು ಒಂದ್ ಕಡೆ ಆದ್ರೆ, FSL ಟೀಮ್ ಸದ್ಯ ಈಗ ಮತ್ತೊಮ್ಮೆ ಅದೇ ಸ್ಥಳಕ್ಕೆ ತೆರಳಿದೆ. ಸ್ಥಳಕ್ಕೆ ತೆರಳಿ ಸ್ಥಳದಲ್ಲಿ ಇರುವಂತಹ ಪರಿಕರಗಳು ಅಂದ್ರೆ ಖಾಲಿ ಮದ್ಯದ ಬಾಟೆಗಳು, ಸಿಗರೆಟ್ ಪ್ಯಾಕೆಟ್ಗಳು, ಸಿಗರೆಟ್ ಹಾಗೂ ತಂಬಾಕಿನ ಚುಟುಕುಗಳು ಸೇರಿದಂತೆ ಎಲ್ಲ ವಸ್ತುಗಳನ್ನು ಕೂಡ FSL ನ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಪರಿಶೀಲನೆ ಹಾಗೂ ಶೋಧ ಕಾರ್ಯದಲ್ಲಿ ನಿರತರಾಗಿದ್ರೆ ಅವ್ರಿಗೆ ಇಲವಾಲ ಠಾಣಾ ಪೊಲೀಸರು ಕೂಡ ಸಾಥ್ ನೀಡ್ತಿದ್ದಾರೆ. ನಿನ್ನೆ ಒಂದಷ್ಟು ಅಂದ್ರೆ ಬಂಧನಕ್ಕೆ ಒಳಪಡಿಸಿದವರ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಿತ್ತು, ರಕ್ತದ ಮಾದರಿಯನ್ನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಬೇಕಿತ್ತು. ಅದೆಲ್ಲ ಪರಿಶೀಲನೆ ಕೂಡ ನಿನ್ನೆ ಮುಗ್ದಿತ್ತು. ಸ್ಥಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಇವತ್ತು ಖುದ್ದು ಬೆಳ್ಳಂಬೆಳಿಗ್ಗೆ ಪೊಲೀಸರು ಹಾಗೂ FSL ತಂಡ ಎರಡೂ ಕೂಡ ಹೋಗಿ ಅಲ್ಲಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಯಾವ ಕಾರುಗಳಲ್ಲಿ ಏನಾದರೂ ಕೂಡ ಇದೆಯಾ, ಯಾವ್ದಾದ್ರು ಅಂಶಗಳು ಪತ್ತೆ ಆಗುತ್ತಾ, ಈ ಆರ್ಗನೈಸ್ ಮಾಡಿದವರು ಕಾರುಗಳಲ್ಲಿ ಏನಾದರೂ ಮಾದಕ ದ್ರವ್ಯಗಳಿದೆಯಾ, ಹೀಗೆ ಎಲ್ಲ ವಸ್ತುಗಳನ್ನು ಕೂಡ ಶೋಧ ಕಾರ್ಯದಲ್ಲಿ ಅವರು ಶೋಧ ಮಾಡುವ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.